ಎಲ್ರಿಗೂ ನಮಸ್ಕಾರ. ಇವತ್ತು ಭಾನುವಾರ ರಜೆ ಇರೋದ್ರಿಂದ ನಾನು ಬೆಳಿಗ್ಗೆನೇ ತೋಟದ ಕಡೆ ಹೊರಟೆ. ಸ್ವಲ್ಪ ಪ್ಲಾಸ್ಗೆ ಟೀ ಹಾಕ್ಕೊಂಡು ಸ್ವಲ್ಪ ಔಷಧಿ ಹೊಡೆಯೋದಿತ್ತು. ಪಂಪ್ನನ್ನೇ ತಗೊಂಡು ಹೊರಟೆ. ತೋಟದ ಹತ್ರ ಬಂದೆ. ತೋಟದ ಹತ್ರ ಬರೋ ಅಷ್ಟರಲ್ಲಿ ಆಲ್ರೆಡಿ ಪಟ ಹೊಡೆಯೋರು ಬಂದಿದ್ದರು. ಸರಿ ಅಂದ್ಬಿಟ್ಟು ಅವ್ರಿಗೂ ಟೀ ತಂದಿದ್ನಲ್ಲ, ಟೀ ಕೊಟ್ಟು ನಾನು ಸ್ವಲ್ಪ ಟೀ ಕುಡಿದೆ. ನಿನ್ನೆ ನಮ್ಮ ಅಪ್ಪಾಜಿಯವರು ರೋಟ್ರಿ ಎಲ್ಲ ಹೊಡೆಸಿ ರೆಡಿ ಮಾಡಿದರು. ಸರಿ ಅಂದ್ಬಿಟ್ಟು ಅವರು ಪಟ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಪಟ ಹೊಡಿತಾಯಿದ್ರು. ಸರಿ ಪಟ ಹೊಡಿತಾ ಇರಲಿ ಅಂದ್ಬಿಟ್ಟು ನಾನು ಬಂದಿದ್ದೆ ಮನೆ ಕಡೆಗೆ. ಅಲ್ಲಿಂದ ಬಂದು ನಾಷ್ಟ ತಂದು ಅವ್ರಿಗೂ ನಾಷ್ಟ ಕೊಟ್ಟೆ. ಅವರು ನಾಷ್ಟ ಮಾಡ್ತಾಯಿದ್ರು. ಸರಿ ನಾಷ್ಟ ಮಾಡಿ ಅಂದ್ಬಿಟ್ಟು ನೋಡಿ, ಇದೇ ಜೋಳ ಇವಾಗ ನಡೆಸ್ತಾ ಇರೋದಿದ್ದೇನೆ. ಇದು ಬೇರೆ ಬ್ಯಾಚು, ಇದು ಆಲ್ರೆಡಿ ಕಟಾವು ಆಗಿರುವಂಥದ್ದು. ಇದು ನೋಡಿ ಹಿಂಗಿರುತ್ತೆ ಜೋಳ. ಇದು ಒಳಗಡೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ನೋಡಿ ಸಿಪ್ಪೆ ಇದು ನೋಡಿ, ಪ್ರಕೃತಿದು ಪ್ಯಾಕಿಂಗ್ ನೋಡಿ ಯಾವ ಥರ ಇದೆ. ನಾವು ಕೂಡ ಹಿಂಗೆ ಪ್ಯಾಕಿಂಗ್ ಮಾಡೋಕ್ಕಾಗಲ್ಲ. ನೋಡಿ ಈ ಥರ ಇದೆ ಪ್ಯಾಕಿಂಗು, ಸೂಪರ್ ಪ್ಯಾಕಿಂಗು. ಯಾವುದೇ ರೀತಿ ತೊಂದರೆ ಆಗ್ದಂಗೆ ಒಳ್ಳೆ ಚೆನ್ನಾಗಿ ಪ್ಯಾಕಿಂಗ್ ಆಗಿದೆ. ನೋಡಿ ನೋಡಿ ಈ ಥರ ಇದು ಬೇಬಿಕಾರ್ನ್ ಮತ್ತು ಇದು ಗೋಬಿಗೆ ಮತ್ತು ಇದಕ್ಕೆ ಮೆಡಿಸನ್ಗೆಲ್ಲ ಯೂಸ್ ಆಗುತ್ತೆ. ಇದು ಯೂಸ್ ಮಾಡ್ತಾರೆ ಇದನ್ನ. ನೋಡಿ ಇದೆ ಜೋಳ ಒಳಗಡೆ ಬೇಬಿಕಾರ್ನ್, ಸೂಪರ್ ಫ್ರೆಶ್ ಬೇಬಿಕಾರ್ನ್ ಇದು. ನೋಡಿ ಹಂಗೇನು ತಿನ್ಬೋದು, ಇದು ಸ್ವೀಟಾಗಿರುತ್ತೆ, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ, ಹಂಗೇನು ತಿನ್ಬೋದು ಇದನ್ನ. ನೋಡಿ ಇದೇ ಬೀಜ ನೆಡ್ತಾ ಇರೋದು. ಅಷ್ಟರಲ್ಲಿ ಅಣ್ಣವರು ಬಂದರು, ಬೀಜ ನೆಡೋರು. ಸರಿ ಅಂದ್ಬಿಟ್ಟು ಅವ್ರಿಗೂ ಬೀಜ ಕೊಟ್ಟು ಅವರು ಬೀಜ ನೆಡ್ತಾಯಿದ್ರು. ಸರಿ ನಡಿ ಅಂದ್ಬಿಟ್ಟು ಇನ್ನೂ 2 ಅವರ್ ಕರೆಂಟ್ ಬೇರೆ ಇತ್ತು. ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ನೀರನ್ನ ಹಾಯಿಸೋಣ ಅಂದ್ಬಿಟ್ಟು ನೀರು ಆನ್ ಮಾಡಿದ್ದು. ನೀರು ಹೋಗ್ತಾ ಇದೆ ನೋಡಿ. ಸರಿ ನೀರು ಹೋಗ್ತಾ ಇರಲಿ ಅಂದ್ಬಿಟ್ಟು ನಾನು ಬಂದಿದ್ದೆ ಚಕ್ಕೋತ ಮರದ ಹತ್ರ. ನಮ್ಮದು ಒಂದು ಚಕ್ಕೋತ ಮರ ಇದೆ, ಅದು ಹಣ್ಣಾಗಿ ಎಲ್ಲ ಬೀಳ್ತಾಯಿತ್ತು ಕೆಳಗಡೆ. ಇದಕ್ಕೇನಾದ್ರು ಮಾಡಬೇಕು ಅಂದ್ಬಿಟ್ಟು ಅದು ಮರ ಹತ್ತಿದ್ದೆ ಕೆಲಸ. ಮರ ಹತ್ತಿ ಇರೋ ಚಕ್ಕೋತ ಹಣ್ಣೆಲ್ಲ ಕಿತ್ತು ನಾಳೆ ಆರಾಮ್ಸಿಗೆ ಹಾಕೋರು ಸ್ವಲ್ಪ ಖರ್ಚಿಗೆ ಕಾಸಾರು ಆಗುತ್ತೆ ಅಂತ ಎಲ್ಲನೂ ಕಿತ್ತು ನೋಡಿ